ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅನ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿ ಮಹಾನಗರ ಪಾಲಿಕೆ ಸದಾ ಒಂದಿಲ್ಲ ಒಂದು ಸುದ್ದಿ ಮೂಲಕ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗ್ತಕ್ಕಂಥ ಪ್ರಕರಣಗಳು ಕೂಡ ಮೇಲಿಂದ ಮೇಲೆ ನಡೀತಾ ಇರತಕ್ಕಂಥದ್ದು. ಈಗ ಕೂಡ ಇದೇ ಆಗಿರ್ತಕ್ಕಂಥದ್ದು. ಬಳ್ಳಾರಿ ಮಹಾನಗರ ಪಾಲಿಕೆಯ AEE ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಾಡಿರ್ತಕ್ಕಂಥ ಹಲ್ಲೆ ಪ್ರಕರಣ ಇಡೀ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇಡೀ ಪ್ರಕರಣ ಸಾಕಷ್ಟು ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಇಡೀ ರಾಜಕೀಯ ಬಣ್ಣವನ್ನು ಕೂಡ ಈ ಪ್ರಕರಣ ಪಡೆದುಕೊಳ್ತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರೆ ಈ ಪ್ರಕರಣ ಆಗಿದ್ದಿಷ್ಟು ಯಾಕೆಂತಂದ್ರೆ ಅಂದ್ರೆ ಮೊನ್ನೆ 38ನೇ ವಾರ್ಡ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕುಬೇರ್ ವಾರ್ಡ್ಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ವಿವಿಧ ಕಾಮಗಾರಿಗಳಿಗೆ ಒಂದು ಭೂಮಿ ಪೂಜೆ ಮಾಡಲಿ ಸಂಬಂಧ ಆ ವಾರ್ಡ್ಗೆ ಕೂಡ ಭೇಟಿ ಕೊಟ್ಟಿದ್ರು. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ AEE ಆಗಿರ್ತಕ್ಕಂಥ ವೀರೇಶ್ ಮತ್ತು ಇತರ ಸಿಬ್ಬಂದಿಗಳು ಕೂಡ ಶಾಸಕರ ಜೊತೆ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು. ಆದ್ರೆ ಒಂದು ಸಣ್ಣ ವಿಚಾರಕ್ಕೆ ಕಾರ್ಪೊರೇಟರ್ ಮತ್ತು AEE ವೀರೇಶ್ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಶಾಸಕರು ಕೂಡ ಆ ಇಬ್ಬರನ್ನು ಕೂಡ ತಿಳಿ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಮಾಡ್ತಾರೆ. ಅವರಿಬ್ಬರಿಗೆ ತಿಳಿ ಹೇಳ್ತಕ್ಕಂಥ ಬುದ್ಧಿವಾದವನ್ನು ಕೂಡ ಹೇಳಿ ಅವರಿಬ್ಬರನ್ನು ಕೂಡ ಚದುರಿಸಿ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಸ್ಥಳೀಯ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾಡ್ತಾರೆ. ಅದಾದ ನಂತರ ಮತ್ತೆ ಆ ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕುಬೇರ್ ಅವರು AEE ವೀರೇಶ್ನವರ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ತಕ್ಷಣ ವೀರೇಶ್ ಅವರನ್ನ ಜಿಲ್ಲಾಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಪ್ರಕರಣ ಅಂದ್ರೆ ಈ ಒಂದು ಗಲಾಟೆಗೆ ಕಾರಣ ಆಗಿರ್ತಕ್ಕಂಥದ್ದು ಬಳ್ಳಾರಿ ನಗರದ ಇನ್ಫೆಂಟ್ರಿ ರಸ್ತೆಯಲ್ಲಿರ್ತಕ್ಕಂಥ ಒಬ್ರು ಖಾಸಗಿ ವ್ಯಕ್ತಿ ಕಟ್ಟಡ ಕಾಮಗಾರಿ ನಿರ್ಮಾಣ ಸಂಬಂಧ ಒಂದು ಫುಟ್ಪಾತ್ ಮೇಲೆ ಒಂದು ತಾತ್ಕಾಲಿಕ ಒಂದು ಶೆಡ್ ಅನ್ನು ಕೂಡ ಹಾಕಿರ್ತಾರೆ. ಆ ತಾತ್ಕಾಲಿಕ ಶೆಡ್ ಅನ್ನ ತೆರವು ಮಾಡುವಂತೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ವಿ ಕುಬೇರ್ ಅವರು ಇಂಜಿನಿಯರ್ ವೀರೇಶ್ ಅವರಿಗೆ ಕೂಡ ತಿಳಿಸಿರ್ತಾರೆ. ಇಂಜಿನಿಯರ್ ವೀರೇಶ್ ಅವರು ಕೂಡ ಆ ಒಂದು ತೆರವು ಮಾಡೋ ಸಂಬಂಧ ಒಂದು ಖಾಸಗಿ ಕಟ್ಟಡದ ಮಾಲೀಕರಿಗೆ ಕೂಡ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಅದು ಅವರು ಒಂದ್ 2-3 ದಿನ ಕಾಲಾವಕಾಶವನ್ನು ಕೂಡ ಕೇಳಿರ್ತಾರೆ. ಅದಾದ ನಂತರ ಇದೇ ವಿಚಾರ ಅವತ್ತು ಸಾಕಷ್ಟು ಇಬ್ಬರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ಕಾರಣ ಆಗುತ್ತೆ. ಆದ್ರೆ ಏಕಾಏಕಿಯಾಗಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಕುಬೇರ್ ಅವರು ವೀರೇಶ್ ಅವರ ಮೇಲೆ ಒಂದು ಹಲ್ಲೆಯನ್ನು ಕೂಡ ಮಾಡ್ತಾರೆ. ಇದು ವೀರೇಶ್ ಅವರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ ನಂತರ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರೆದು ಈಗ ಡಿಸ್ಚಾರ್ಜ್ ಕೂಡ ಆಗಿರ್ತಕ್ಕಂಥ ಪರಿಶಿಷ್ಟ ಪಂಗಡ ಜಾತಿಯವ್ರದ್ದು ನಿನ್ನೆ ಇದಾಗಿತ್ತಲ್ಲ, ನಾವು ಅದಕ್ಕಾಗಿ ಸಪ್ರೇಟ್ ಸೆಲ್ ತೆಗೆದಾರೆ 1 ವರ್ಷ ಆಯ್ತಲ್ಲಿ. ಸೊ ಕಂಪ್ಲೇಂಟ್ ಇಲ್ಲಿ ಮಾಡಕ್ಕೆ ಬರೋಲ್ಲ ಅಂತ ಅಲ್ಲಿ ಹೋಗಿದ್ವಿ ನಾವು. ಅವ್ನಿಗೆ ಗೊತ್ತಾಯ್ತು ಅವ್ರು 10 to 5 ಅವ್ರ ಆಫೀಸ್ ಕ್ಲೋಸ್ ಅಂತ ನಮ್ಗೆ ಗೊತ್ತಿಲ್ಲದು. ಇಲ್ಲ ಸರ್ ನಮ್ಮದು 10ರಿಂದ 5 ಗಂಟೆಗೆ ನಮ್ಮದು ಆಫೀಸ್ ಕ್ಲೋಸು, ಬಟ್ ನೀವೇನೇ ಇದ್ರೆ ರೆಗ್ಯುಲರಾಗಿ ಕಂಪ್ಲೇಂಟ್ ಮಾಡಿರಿ, ಅವ್ರು ನಮ್ಗೆ ಸೋಮವಾರ ರೆಫರ್ ಮಾಡ್ತಾರೆ ಅಂದರು. ಸೊ ನಾವು ಅಲ್ಲಿ ಹೋಗಿದ್ವಲ್ಲ ಎಲ್ಲರೂ ಹಂಗೆ ಹಿಡ್ಕೊಂಡು ಬಂದ್ವಿ. ಕಂಪ್ಲೇಂಟ್ ಅಲ್ಲ, ಕುಬೇರ ಅಂತ ಒಬ್ಬರು ವ್ಯಕ್ತಿ ಅಂದರೆ ನೀವು ಮತ್ತೆ ಕನ್ಫ್ಯೂಸ್ ಮಾಡಬೇಡ, ಕಾರ್ಪೊರೇಟರ್ ಕುಬೇರ್ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಕುಬೇರ ಅಂದರು. ಅವರು ಏನು ನಿನ್ನೆ ಸಲಾಂ ಬಳ್ಳಾರಿ ಶಾಸಕರು ಏನು ಮಾಡಿದರು ಇದರಲ್ಲಿ ಅವ್ರು ಏರಿಯಾಗೆ ಹೋದಾಗ ಅಲ್ಲಿ ಸಮಸ್ಯೆ ಆಯ್ತಂತೆಲ್ಲ, ಕೆಲವು ಸರಿ ಅಲ್ಲೆಲ್ಲ ರೋಡ್ ವರ್ಕ್ ಏನೋ ಇದಾಗ್ತಂತೆ. ಅದನ್ನು ಅವರು AEE ವೀರೇಶನ್ ಕೇಳಿದ್ರಂತೆ. ವೀರೇಶನ್ ಕೇಳಿದಾಗ ಯಾವಾಗ ಮಾಡ್ತಪ್ಪ ಕೆಲಸ ಇದು ಅಂತ ಹೇಳಿದ್ರೆ, ಇಲ್ಲ ಅದೇನೋ ಅವ್ರವ್ರು ಆಗ್ತಾವೆ ಇದಾಗತ್ತೆ. ನಾವು ನೋಡಿದ್ವಿ ಸರ್, ಇದು ಈ ಮಟ್ಟಕ್ಕೆ ಏನೇನೋ ಆಗಿ ರಾಜಕೀಯ ಆಗಿರೋದು ನಮ್ಗೆ ಗೊತ್ತಾಗಲಿಲ್ಲ. ಇದೇನು ಸರ್ ನನಗಾಗಿರೋದು ನೋವು ಅದು. ಸೊ ಅದು ಅಲ್ಲಪ್ಪ ಅವ್ರು ಮತ್ತು ಅದು ನಮಗೆ ಕೂಡ ನಾವು ಆ ಸ್ಪಾಟ್ನಲ್ಲಿಲ್ಲ. ಸ್ವಲ್ಪ ನಮ್ಗೆ ಅದು ವಾಸ್ತವಾಂಶ ಗೊತ್ತಿದ್ದಿಲ್ಲ. ಇಲ್ಲ ಸರ್ ನಿಮಗೆ ನಿಮ್ಗೆ ಹೇಳ್ಬೇಕಾದ ಧರ್ಮ ನಮಗೆ. ಸೊ ನಾವು ನಿಮಗೆ ಹೇಳ್ತಿದ್ದೆ, ನಾವು ಕಾರ್ಯಕರ್ತರಿದ್ದೀವಿ, ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ಬೇಕು ನೀವು. ನಾನು ಕಂಪ್ಲೇಂಟ್ ಮಾಡ್ತಾ ತಪ್ಪೇನಲ್ಲಪ್ಪ, ಕಂಪ್ಲೇಂಟ್ ಮಾಡಿ. ಅಲ್ಲ, ಒಂದು ನಿಮಿಷ ಸರ್, ನಿನ್ನೆ ಸಂಜೆ ಆ ಅಧ್ಯಕ್ಷರನ್ನು, ನಮ್ಮ ಆಯುಕ್ತರನ್ನು, ಸಂಬಂಧಪಟ್ಟ 5 ಹೆಡ್ಡರ್ನ ನಾನು ಕರೆಸಿದ್ದೀನಿ. ಸರ್ ನಿಮಗೆ ನಾನು ಹೇಳ್ತೇನೆ ಕೇಳಿರಿ, ಅದು ಕಾನೂನು ಕ್ರಮ ತಗೊಂಡು ನಾವು ನಿನ್ನೆ ಕರೆಸಿದ್ದೀನಿ. ಇವತ್ತು ಬೆಳಿಗ್ಗೆ 2 ಸಾರಿ ಕರೆಸಿದ್ದೀನಿ. ನಾನು ನಿನ್ನೆ ರಾತ್ರಿ 3 ಗಂಟೆ ಎಲ್ಲ ಕೂತೀನಿ. ಸರ್ ಅದು ಆಗಬೇಡ್ರಿ, ಮೆಸೇಜ್ ಬೇರೆ ಹೋಗುತ್ತೆ. ಆಮೇಲೆ ಆ ನಿಮ್ಮ ಎಂಪ್ಲಾಯೀಸನ್ನು ನಂಬರ್ನ ಬೇರೆ ಬಳಸ್ಕೊಂತದ್ರಲ್ಲಿ ದಯವಿಟ್ಟು ಕೇಳಿ ಸರ್. ಅಂದರೆ ಸರ್ ನನ್ನ ಮಿತಿ ದಾಟಾಗ್ಬಿಟ್ಟದೆ. ಅವ್ರ ರಾಜ್ಯಾಧ್ಯಕ್ಷರು ಅಂದರೆ ಸರ್ ಇಲ್ಲಿ ಸ್ಥಳೀಯ ಸಮಸ್ಯೆ ಅದು, ಹೌದು, ಅಚಾನಕ್ ಘಟನೆ ಆಗಿದೆ ಅದು. ಅದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ತಾರೆ. ಸರ್ ಇಲ್ಲಿ ಬರ್ರಿ, ನಮ್ಮ ಕುಟುಂಬ, ನಾನು ಮೇಯರು, ನೀವು ಕಮಿಷನರು, ನಿಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅವರು, MLA ಅದಾರ, ನಾವು ಕೊಡೋಣ. ಕುಬೇರ ಫ್ಯಾಮಿಲಿ ಕಳಿಸ್ತೀನಿ, ವೀರೇಶ್ ಫ್ಯಾಮಿಲಿ ಕಳಿಸೋಣ. ಅದು ಏನದು ನಿಮ್ಮ ಇಲ್ಲಿ ಆಗಲಿ, ಇಲ್ಲಿ ಬಗೆಹರಿಲ್ಲ ಅಂದಮೇಲೆ ನೀವು ಕಾನೂನು ಕ್ರಮ ಏನೋ ಹೋಗ್ರಿ ನೀವು. ಸರ್ ಈಗ ಬೆಳಿಗ್ಗೆ ಸರ್ ಈಗ ಕೂಡ ಯಾಕೆ ಬಂದಿದ್ದೀವಿ ಅಂತ ಸರ್, ಈಗ ನಿನ್ನೆ ಸಾಯಂಕಾಲವರೆಗೆ ನಮ್ಗೇನು ಗೊತ್ತಿತ್ತು, ಕುಬೇರ ಅವ್ರದ್ದು ಇದಂತ ಗೊತ್ತಿತ್ತು. ಬಟ್ ಆದರೆ ಇವತ್ತು ಮಧ್ಯಾಹ್ನ ಗೊತ್ತಾಗಿರೋದು ಏನಂದರೆ, ಅಲ್ಲಿ 7-8 ಜನ ಎಲ್ಲ ಇದ್ದರು. ಇವರೆಲ್ಲ ಹೋಗಿ ಅಲ್ಲಿ ಪೈಪ್ಲೈನ್ ತೋಡಿದ್ದಾರೆ ಸರ್. ಅದು 20 ದಿನದಿಂದ ತೋಡಿದ್ದಾರೆ, ಅದು ಮುಚ್ಚಿಲ್ಲ, ಮಾಡಿಲ್ಲ. ಅದ್ರ ಬಗ್ಗೆ ಇವರೆಲ್ಲ ಕೇಳಿದ್ದಾರೆ. ಇವರೆಲ್ಲ ಕೇಳಿದಾಗ ಅವರೆಲ್ಲ ಸರಿಗೆ ಉತ್ತರ ಕೊಟ್ಟಿಲ್ಲ ಅಂತೆ ವೀರೇಶ್ ಅವರು. ಇವ್ರು ಹೇಳೋದು ನಿನ್ನೆವರೆಗೆ ಏನಿತ್ತು, ಕುಬೇರ್ ಅವರೇ ಮಾತಾಡಿದಾರೇನೋ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಫೋನ್ ಅವ್ರದ್ದು ಫಸ್ಟ್ ಮಾತಾಡಿದ್ರೆ ನಾನು ಮಾತಾಡಿಲ್ಲ, ನಾನು
ಮಾತಾಡಲೇದಂತ ಅಂದರು ಅವರು. ಆಮೇಲೆ ಫೋನ್ ಕಟ್ಟಾಗ್ಬಿಡ್ತು ಅವ್ರದ್ದು. ಆಮೇಲೆ ಗೊತ್ತಾಗಿಲ್ಲ ನಮ್ದು ಅಲ್ಲಿಂದ ಏನಾಗಿದೆ ಅಂತ ಗೊತ್ತಾಗಿಲ್ಲ. ವೀರೇಶ್ ಅವರು ನಮ್ಮವರೇ, ನಮ್ಮ ಕುಬೇರವರು ನಮ್ಮವರೇ, ಎರಡು ಕಣ್ಣಿದ್ದಂಗೆ. ಆ ಪ್ರಕರಣ ಒಂದು ಪಾಲಿಕೆಯ ನೌಕರರ ವಲಯದಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡುತ್ತೆ. ನೌಕರರು ಕೂಡ ಮೊನ್ನೆಯಿಂದ ಕೂಡ ನಿರಂತರವಾಗಿ ಪಾಲಿಕೆ ಎದುರುಗಡೆ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಇವತ್ತಿಗೆ ಪ್ರತಿಭಟನೆ 3 ಜನಕ್ಕೆ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಈ ಸಂಬಂಧಪಟ್ಟಂಗೆ ವೀರೇಶ್ ನೋಡಿರ್ತಕ್ಕಂಥ ದೂರಿನ ಮೇಲೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕುಬೇರ್ ಅವರ ಮೇಲೆ ಒಂದು ಬ್ರೂಸ್ಪೇಟೆ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಕುಬೇರ್ ಅವರು ಇದುವರೆಗೂ ಕೂಡ ಬಂಧನೆ ಆಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಾಲಿಕೆ ನೌಕರರು ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಕುಬೇರ್ ಬಂಧನ ಆಗೋರಿಗೆ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಕಳೆದ 3 ದಿನಗಳಿಂದ ಕೂಡ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಈ ಪ್ರತಿಭಟನೆಗೆ ಬಿಜೆಪಿಯ ಪಾಲಿಕೆಯ ಸದಸ್ಯರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಈ ಪ್ರತಿಭಟನೆಗೆ ಒಂದು ಬೆಂಬಲ ವ್ಯಕ್ತಪಡಿಸಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕುಬೇರ್ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಕಾರ್ಪೊರೇಟರ್ ಕೂಡ ಒತ್ತಾಯ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಪ್ರಕರಣ ಈ ನಡಿಬೇಕಾದ್ರೆ ಇಡೀ ಪ್ರಕರಣ ಮತ್ತೊಂದು ರೀತಿಯ ಟ್ವಿಸ್ಟ್ ಅನ್ನು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ರೀತಿಯ ರಾಜಕೀಯನ ತಿರುವು ಪಡ್ಕೊಳ್ಳೋಕೆ ಈ ಪ್ರಕರಣ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಿನ್ನೆ ರಾತ್ರಿ ದಿಢೀರ್ ಅಂತೇಳಿ ಹಲ್ಲೆಗೊಳಗಾಗಿರ್ತಕ್ಕಂಥ ಪಾಲಿಕೆ AEE ವೀರೇಶ್ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಯಾಕಂತಂದ್ರೆ ಕುಬೇರ್ ಅವರ ಪತ್ನಿ ರಾಜೇಶ್ವರಿ ನೀಡಿರ್ತಕ್ಕಂಥ ದೂರಿನ ಮೇಲೆ AEE ಮೇಲೆ ಒಂದು ಅಟ್ರಾಸಿಟಿ ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮತ್ತೋರ್ವ ಕಾಂಗ್ರೆಸ್ನ ಕಾರ್ಯಕರ್ತ ಅದೇ ಹೆಸರಿನ ಕುಬೇರ್ ಹೆಸರಿನ ಮತ್ತೋರ್ವ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಅಟ್ರಾಸಿಟಿ ಕೇಸನ್ನು ಕೂಡ AEE ಮೇಲೆ ಕೂಡ ಕೊಟ್ಟಿರ್ತಕ್ಕಂಥದ್ದು. 2 ಅಟ್ರಾಸಿಟಿ ಕೇಸುಗಳು ಕೂಡ ಪಾಲಿಕೆ AEE ಆಗಿರ್ತಕ್ಕಂಥ ವೀರೇಶ್ ಅವರ ಮೇಲೆ ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವೀರೇಶ್ ಅವರು ಕೊಟ್ಟಿರ್ತಕ್ಕಂಥ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಹಲ್ಲೆ ಬೆದರಿಕೆ ಹಾಕಿರ್ತಕ್ಕಂಥ ಒಂದು ಪ್ರಕರಣದಡಿ ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕುಬೇರ್ ಅವರ ಮೇಲೆ ಕೂಡ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಡೀ ಪ್ರಕರಣ ಎರಡು ಅಟ್ರಾಸಿಟಿ ಕೇಸ್ಗಳು ಕೂಡ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನೌಕರರ ವಲಯದಲ್ಲಿ ಕೂಡ ಒಂದು ರೀತಿಯ ಭಯದ ವಾತಾವರಣ. ಯಾಕೆಂತಂದ್ರೆ ಇಲ್ಲಿ ಅಧಿಕಾರಿಗಳು ಸಾಕಷ್ಟು ಮಾನಸಿಕವಾಗಿ ಕುಗ್ತಕ್ಕಂಥ ಕೆಲಸ ಕೂಡ ಆಗಿದೆ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಮತ್ತು ಇಡೀ ಪ್ರಕರಣದ ಬಗ್ಗೆ ಸಾಕಷ್ಟು ಅಂದ್ರೆ ರಾಜಿ ಸಂಧಾನಗಳು ಕೂಡ ನಡೆದಾಗಿಯೂ ಕೂಡ ಇಲ್ಲಿ ಮತ್ತೊಂದು ಕಡೆ ಪಾಲಿಕೆ ನೌಕರರು ತಮ್ಮ ಪಟ್ಟನ್ನ ಕೂಡ ಬಿಗಿಡಿದು ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕುಬೇರ್ ಮತ್ತು ಅವರ ಕುಟುಂಬ ಮತ್ತು ಕೆಲ ಕಾರ್ಪೊರೇಟರ್ಗಳು ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಕುಬೇರ್ ಅವರ ಬೆಂಬಲಕ್ಕೆ ನಿಂತು ಈಗ AEE ವೀರೇಶ್ ಅವರ ಮೇಲೆ ಕೂಡ ಒಂದು ಪ್ರಕರಣವನ್ನು ಕೂಡ ಅಟ್ರಾಸಿಟಿ ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಇಡೀ ಪ್ರಕರಣ ಸಾಕಷ್ಟು ರಾಜಕೀಯ ತಿರುವನ್ನ ಪಡೆದುಕೊಳ್ಳಿಕ್ಕೆ ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಇಡೀ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಒಂದು ಕುತೂಹಲ ಕೂಡ ಕೆಳಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪಾಲಿಕೆ ನೌಕರರು ಕೂಡ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕರು ಕೂಡ ಈ ಪ್ರಕರಣ ಸಂಬಂಧಪಟ್ಟಂಗೆ ಕೂಡ ಒಂದು ರಾಜಿ ಸಂಧಾನ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಈ ಪ್ರಕರಣ ಒಂದು ವಿಫಲ ಕೂಡ ಆಗಿರ್ತಕ್ಕಂಥದ್ದು. ಸಾಕಷ್ಟು ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ, ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.